ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ದೀರಾ, ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ, ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ, ಲವ್ ಅಲ್ಲಿ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಥವಾ ಮ್ಯಾರೇಜ್ ಆಗಿದೆ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಅಂತ ನಾನು ಹೇಳ್ತೀನಿ. ಸೊ ಇಟ್ಸ್ ಪ್ಯೂರ್ಲಿ ಲವ್ ರೀಡಿಂಗ್ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ವಿಡಿಯೋನ ಸಪ್ರೇಷನ್ ಅಲ್ಲಿ ಇರೋರು, ಬ್ರೇಕಪ್ ಅಲ್ಲಿ ಇರೋರು ನೋಡಿದ್ರೆ ಡೆಫಿನೆಟ್ಲಿ ಯೂಸ್ ಇಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಯಾರೆಲ್ಲ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಮದುವೆ ಆಗಿದ್ದೀರಾ, ಈ ಒಂದು ವಿಡಿಯೋ ನಿಮ್ಮ ಪಾರ್ಟ್ನರ್ ಬಗ್ಗೆ ಇರುತ್ತೆ. ಸೊ ಅಟ್ ಪ್ರೆಸೆಂಟ್ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಥವಾ ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ, ಆ ಒಂದು ವ್ಯಕ್ತಿಯ ಮೈಂಡ್ ಅಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಭಾವನೆಗಳೇನು, ಅವರ ಮೈಂಡ್ ಅಲ್ಲಿ ನಿಮ್ಮ ಬಗ್ಗೆ ಏನ್ ಯೋಚನೆ ಇದೆ, ಏನ್ ಭಾವನೆಗಳಿದೆ, ಸೊ ಅಟ್ ಪ್ರೆಸೆಂಟ್ ಅವ್ರು ಏನೆಲ್ಲ ನಿಮ್ಮ ಬಗ್ಗೆ ಥಿಂಕ್ ಮಾಡಬಹುದು ಅನ್ನೋದು ಈ ಒಂದು ವಿಡಿಯೋನಲ್ಲಿ ಇರುತ್ತೆ. ಸೊ ಇದೊಂದು ಜಸ್ಟ್ ಜನರಲ್ ಲವ್ ರೀಡಿಂಗ್ ಅಂತ ನಾನು ಹೇಳ್ತೀನಿ. ಸೊ ಐ ಥಿಂಕ್ ಈ ಒಂದು ವಿಡಿಯೋ ಬಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಈ ಒಂದು ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಡೆಫಿನೆಟ್ ಆಗಿ ನಿಮ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಕ್ ಹೋಗ್ಬಿಡಿ ಅಂತ ನಾನು ಹೇಳ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ವ್ಯಕ್ತಿಯ ಮೈಂಡ್ ಅಲ್ಲಿ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆಗಳಿದೆ, ಅಟ್ ಪ್ರೆಸೆಂಟ್ ಈ ಒಂದು ವ್ಯಕ್ತಿ ಏನೆಲ್ಲ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಇವಾಗ ರೀಡಿಂಗ್ಸ್ ನ ನೋಡೋಣ. ಸೊ ಲೆಟ್ಸ್ ದ ಶಫಲ್ ದ ಕಾರ್ಡ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ಸಾರ್ಟ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಏಸ್ ಆಫ್ ಸಾರ್ಟ್ಸ್ ಇದೆ, 5 ಆಫ್ ಪೆಂಟಿಕಲ್ಸ್ ಇದೆ, ನೈಟ್ ಆಫ್ ಕಪ್ಸ್ ಇದೆ, ಪೇಜ್ ಆಫ್ ಪೆಂಟಿಕಲ್ಸ್ ಇದೆ ಅಂಡ್ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್, ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಸೊ ಸರಿಯಾಗಿ ನೋಡ್ಕೊಳ್ಳಿ ಯಾವ್ಯಾವ ಕಾರ್ಡ್ಸ್ ಬಂದಿದೆ ಅಂತ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ, ಏಸ್ ಆಫ್ ಸಾರ್ಟ್ಸ್ ಇದೆ, 5 ಆಫ್ ಪೆಂಟಿಕಲ್ಸ್ ಇದೆ, ನೈಟ್ ಆಫ್ ಕಪ್ಸ್ ಇದೆ ಅಂಡ್ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ಅಟ್ ಪ್ರೆಸೆಂಟ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಅವರ ಮೈಂಡ್ ಅಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಡೆಫಿನೆಟ್ಲಿ ನೈಟ್ ಆಫ್ ಕಪ್ಸ್ ಇರೋದ್ರಿಂದ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನೀವು ಈ ಒಂದು ವ್ಯಕ್ತಿನ ನೀವು ಐ ಥಿಂಕ್ ತುಂಬಾ ಲಾಂಗ್ ಟೈಮ್ ಆಗಿದೆ ಮೀಟ್ ಮಾಡಿ, ಮಾತಾಡಿ, ಟೈಮ್ ಸ್ಪೆಂಡ್ ಮಾಡಿ ಅಂತ ಅಂದ್ರೆ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ವ್ಯಕ್ತಿಯ ಜೊತೆ ಟ್ರಾವೆಲಿಂಗ್ ಎನರ್ಜೀಸ್ ನ ನೋಡ್ತಾ ಇದ್ದೀನಿ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಬೇರೆ ಊರಲ್ಲಿ ಇರ್ಬೋದು ಅಥವಾ ನೀವು ಬೇರೆ ಊರಲ್ಲಿ ಇರ್ಬೋದು ಅಥವಾ ಒಂದೇ ಸಿಟಿನಲ್ಲಿ ಇದ್ದು ನೀವು ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅಂತಂದ್ರೆ, ಅಥವಾ ಮೀಟೇ ಮಾಡಿಲ್ಲ, ಮಾತಾಡಿಲ್ಲ, ಟೈಮ್ ಸ್ಪೆಂಡ್ ಮಾಡಿಲ್ಲ, ಈ ಒಂದು ವ್ಯಕ್ತಿ ನಂಗೆ ಟೈಮೇ ಕೊಡ್ತಾ ಇಲ್ಲ ಅಂತ ನಿಮ್ಗೆ ಕಂಪ್ಲೇಂಟ್ ಇದ್ರೆ, ಡೆಫಿನೆಟ್ಲಿ ಇವರ ಮೈಂಡ್ ಅಲ್ಲಿ ಏನ್ ಓಡ್ತಾ ಇದೆ ಅಂತ ಅಂದ್ರೆ, ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು, ಮಾತಾಡ್ಬೇಕು. ಐ ಥಿಂಕ್ ಈ ಒಂದು ವ್ಯಕ್ತಿ ಈ ಹಿಂದೆ ನಿಮಗೆ ತುಂಬಾನೇ ಟೈಮ್ ಕೊಟ್ಟಿದ್ದಾರೆ, ಬಟ್ ಇವಾಗ ಅಟ್ ಪ್ರೆಸೆಂಟ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ದೇ ಆರ್ ಫೋಕಸಿಂಗ್ ಆನ್ ದೇರ್ ಮನಿ. ಬಿಕಾಸ್ ನಂಗೆ 5 ಆಫ್ ಪೆಂಟಿಕಲ್ ಕಾರ್ಡ್ ಇರೋದ್ರಿಂದ ಇವರ ಮೈಂಡ್ ಅಲ್ಲಿ ಯಾವ ತರ ಇದೆ ಅಂತ ಅಂದ್ರೆ, ಅವ್ರಿಗೆ ಕರಿಯರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ ದ ಸೇಮ್ ವೇ ಅವ್ರು ಮಾಡ್ಕೊಂಡಿರುವಂತ ಎಲ್ಲಾ ಕಮಿಟ್ಮೆಂಟ್ಸ್ಗೂ ಅವ್ರಿಗೆ ಮನಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಅವರು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಫೋಕಸ್ ಎಲ್ಲವೂ ಕೂಡ ಕರಿಯರ್ ಮೇಲಿದೆ, ಮನಿ ಮೇಲಿದೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗೋದ್ರ ಬಗ್ಗೆ ಇದೆ. ಇನ್ ದ ಸೇಮ್ ವೇ ಅವರ ಲೈಫ್ ಅಲ್ಲಿ ನೀವು ಕೂಡ ತುಂಬಾ ಇಂಪಾರ್ಟೆಂಟ್ ಇದ್ದೀರಾ. ಅಂಡ್ ಅವ್ರು ತುಂಬಾ ಸತಿ ಹೇಳ್ತಿರ್ತಾರೆ, ನನ್ನ ಲೈಫ್ ಅಲ್ಲಿ, ನನ್ನ ಜೀವನದಲ್ಲಿ ನನಗೆ ಕರಿಯರ್ ಎಷ್ಟು ಇಂಪಾರ್ಟೆಂಟ್, ನನ್ನ ಜೀವನದಲ್ಲಿ ನೀನು ಅಷ್ಟೇ ಇಂಪಾರ್ಟೆಂಟ್. ಅವ್ರು ಯಾವತ್ತೂ ನಿಮ್ಮ ಪ್ರೀತಿನ, ನಿಮ್ಮನ್ನ ಅವರು ಗ್ರಾಂಟೆಡ್ ಆಗಿ ತಗೊಂಡಿಲ್ಲ. ಮೇ ಬಿ ನಿಮ್ಗೆ ಕೆಲವೊಂದ್ಸತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬೋದು ನಿಮ್ಮಿಬ್ರಲ್ಲಿ. ನನ್ನನ್ನು ಬಿಟ್ರೆ ನಿಮ್ಗೆ ಯಾವಾಗ್ಲೂ ಕೆಲಸ ಅಂತ ಇರುತ್ತೆ, ಯಾವಾಗ್ಲೂ ನನಗೆ ಟೈಮೇ ಕೊಡಲ್ಲ, ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ, ಮೊದ್ಲಿನ ತರ ಇಲ್ಲ, ಎಲ್ಲಾ ಕಂಪ್ಲೇಂಟ್ಸ್ ನಿಮ್ಗೆ ಇದೆ ಅಂತಂದ್ರೆ, ಬಿಕಾಸ್ ದಿಸ್ ಪರ್ಸನ್ ಇಸ್ ಫೋಕಸಿಂಗ್ ಆನ್ ದೇರ್ ಮನಿ. ಬಿಕಾಸ್ ಅವ್ರ ಲೈಫ್ ಅಲ್ಲಿ ಇನ್ನೂ ಸೆಟಲ್ ಆಗಿಲ್ಲ. ಸೊ ಅವ್ರ ಏಜು ಕೂಡ ಮುಂದೆ ಹೋಗ್ತಾ ಇದೆ, ಅವ್ರು ಇನ್ನೂ ಸೆಟಲ್ ಆಗಿಲ್ಲ ಅನ್ನೋದೇ ಅವ್ರಿಗೆ ಯೋಚನೆಗಳು ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಅವ್ರಿಗೆ ಫೈನಾನ್ಷಿಯಲಿ ತುಂಬಾನೇ ಇಂಪಾರ್ಟೆಂಟ್ ಇದೆ. ಯಾಕಂತಂದ್ರೆ ಅವರ ಫ್ಯಾಮಿಲಿನಲ್ಲಿ ಇವ್ರು ಎಲ್ಲವೂ ಅವರೇ ನೋಡ್ಕೊಳ್ಬೇಕಾಗಿದೆ. ಅವರು ಚಿಕ್ಕ ಏಜ್ ಇಂದಾನು ಕೂಡ ಅವರ ರೆಸ್ಪಾನ್ಸಿಬಿಲಿಟೀಸ್, ಮನೆ ಜವಾಬ್ದಾರಿ ಎಲ್ಲವೂ ಕೂಡ ಅವ್ರು ತಗೊಂಡಿರೋದ್ರಿಂದ ಅವ್ರಿಗೆ ಫೈನಾನ್ಷಿಯಲಿ ತುಂಬಾ ಇಂಪಾರ್ಟೆಂಟ್. ಅವ್ರು ಫೈನಾನ್ಷಿಯಲಿ ಅವ್ರು ದುಡ್ದಿಲ್ಲ ಅಂತಂದ್ರೆ ಅವರ ಇರುವಂತ ಕಮಿಟ್ಮೆಂಟ್ಸ್ಗೆ ಡೆಫಿನೆಟ್ಲಿ ಅದನ್ನ ಯಾರು ಕೂಡ ಅವ್ರಿಗೆ ಸಹಾಯ ಮಾಡಲ್ಲ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಅಟ್ ಪ್ರೆಸೆಂಟ್ ಅವ್ರ ಲೈಫ್ ಅಲ್ಲಿ ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದು ದುಡ್ಡು.
ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮಗೋಸ್ಕರ, ಅವರ ಲೈಫ್ಗೋಸ್ಕರ, ಎಲ್ಲಾರ್ಗೋಸ್ಕರ ದುಡ್ಡು ಇಂಪಾರ್ಟೆಂಟ್ ಅಂತ ಹೇಳಿ ಸೊ ಫಸ್ಟ್ ಫೈನಾನ್ಷಿಯಲ್ ಕಡೆ ತುಂಬಾ ಗಮನ ಕೊಡ್ತಿದ್ದಾರೆ. ಬಟ್ ನಥಿಂಗ್ ಟು ವರಿ, ಈ ಒಂದು ವ್ಯಕ್ತಿ ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ವಿತಿನ್ 2 ಡೇಸ್ ಅಥವಾ 2 ವೀಕ್ಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ. ನಿಮಗೆ ಇಷ್ಟ ಇರುವಂತಹ ರೆಸ್ಟೋರೆಂಟ್ ಅಥವಾ ಕೆಲವೊಂದು ಪ್ಲೇಸಸ್ ಗಳು ನಿಮ್ಗೆ ಎಲ್ಲಿ ವಿಸಿಟ್ ಮಾಡ್ಬೇಕಂತ ಇರುತ್ತೋ ಆ ಒಂದು ಪ್ಲೇಸಸ್ಗೆ ನಿಮ್ಮನ್ನ ವಿಸಿಟ್ ಮಾಡಿಸ್ತಾರೆ ಅಂಡ್ ಕರ್ಕೊಂಡು ಹೋಗ್ತಾರೆ. ಒಂದು ಲಾಂಗ್ ಡ್ರೈವ್ ಹೋಗ್ಬೋದು. ಎಲ್ಲ ಎನರ್ಜೀಸ್ ಇದೆ ಬಿಕಾಸ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ದಟ್ ಈ ಒಂದು ವ್ಯಕ್ತಿ ಜೊತೆಗೆ ಕುತ್ಕೊಂಡು ಊಟ ಮಾಡಿ ತುಂಬಾ ತಿಂಗಳುಗಳಾಗ್ತಾ ಇದೆ, ತುಂಬಾ ವಾರಗಳಾಗ್ತಾ ಇದೆ, ಇವ್ರಿಗೆ ನಾನು ಸರಿ ಟೈಮೇ ಕೊಡ್ತಾ ಇಲ್ಲ. ಸೊ ಅವ್ರ ಮೈಂಡಲ್ಲಿ ಪದೇ ಪದೇ ಹೋಗ್ತಾನೆ ಇದೆ, ಇವ್ರು ನನ್ನ ಜೊತೆಗೆ ಮಾತಾಡಿ ಇವ್ರಿಗೆ ನಾನು ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ತುಂಬಾ ಓವರ್ ಥಿಂಕ್ ಮಾಡ್ತಾರೆ. ಐ ಥಿಂಕ್ ನೀವು ತುಂಬಾ ಓವರ್ ಥಿಂಕ್ ಇದೀರಾ, ತುಂಬಾನೇ ನೆಗೆಟಿವ್ ಯೋಚನೆಗಳು ಮಾಡ್ತೀರಾ ಕೆಲವೊಂದ್ಸತಿ. ಸೊ ಅದೆಲ್ಲಾನು ಕೂಡ ಗೊತ್ತಿದೆ ನೀವು ಎಷ್ಟು ಓವರ್ ಥಿಂಕ್ ಮಾಡ್ತೀರಾ, ಎಷ್ಟು ಓವರ್ ಆಗಿ ಯೋಚನೆಗಳು ಮಾಡ್ತೀರಾ ಅಂತ. ಸೊ ಅದೆಲ್ಲವೂ ಕೂಡ ಗೊತ್ತಿರೋದ್ರಿಂದ ಈ ಒಂದು ವ್ಯಕ್ತಿ ಜಾಸ್ತಿ ನಿಮ್ಮನ್ನ ಸತಾಯಿಸಲ್ಲ. ಸೊ ತುಂಬಾ ಬೇಗ ನಿಮ್ಮನ್ನ ಮೀಟ್ ಮಾಡ್ತಾರೆ ಅಂಡ್ ನೀವ್ ಎಲ್ಲಿ ಇದ್ದೀರಾ ಆ ಒಂದು ಪ್ಲೇಸ್ಗೆ ಒಂದು ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿ ನಿಮಗೆ ಸರ್ಪ್ರೈಸ್ ಮಾಡ್ತಾರೆ ಅಂತ ಹೇಳ್ತೀನಿ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇಲ್ಲ, ಅವಾಯ್ಡ್ ಮಾಡ್ತಿಲ್ಲ. ನಿಮ್ಮ ಮೈಂಡ್ ಅಲ್ಲಿ ಅದೇ ಯೋಚನೆಗಳಿದೆ. ಸೊ ನನ್ನ ಇವ್ರು ತುಂಬಾ ಇಗ್ನೋರ್ ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ. ಇವಾಗ ನಾನು ಸಿಕ್ಕಿದೀನಿ ಅಂತ ಹೇಳಿ ಅವ್ರು ನಂಗೆ ತುಂಬಾ ಗ್ರಾಂಟೆಡ್ ಆಗಿ ತಗೊಳ್ತಾರೆ, ಅವ್ರು ನನ್ನ ಮೇಲೆ ಪ್ರೀತಿ ಇಲ್ಲ, ಲವ್ ಇಲ್ಲ ಅಂತ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ಪ್ರೀತಿ ಇದೆ. ಸೊ ಪ್ರೀತಿ ಇಲ್ಲ ಅಂತಂದ್ರೆ ಎಫರ್ಟ್ಸ್ ಇರೋದಿಲ್ಲ. ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಡೆಫಿನೆಟ್ಲಿ ಎಫರ್ಟ್ಸ್ ಇರುತ್ತೆ, ಚಾಲೆಂಜಿಂಗ್ ಇರುತ್ತೆ, ರಿಸ್ಕ್ ಇರುತ್ತೆ. ಈ ಒಂದು ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಮಲ್ಟಿ ಟಾಸ್ಕರ್ ಆಗಿದ್ದಾರೆ. ಈ ಕಡೆ ಫ್ಯಾಮಿಲಿ ನೋಡ್ಕೊಳ್ಬೇಕು, ಫ್ಯಾಮಿಲಿನಲ್ಲಿ ಇರೋರ್ನ ಅವರು ಸೆಟಲ್ ಮಾಡ್ಬೇಕು, ಈ ಕಡೆ ಫೈನಾನ್ಷಿಯಲಿ ಎಲ್ಲಾರ್ಗು ಅವರು ದುಡಿದು ಕೊಡ್ಬೇಕು, ಅದ್ರ ಜೊತೆಗೆ ಅವ್ರಿಗಿರೋ ಕಮಿಟ್ಮೆಂಟ್ ಅವರು ದುಡ್ಡನ್ನ ದುಡಿಬೇಕು. ಅಂಡ್ ಇನ್ ದ ಸೇಮ್ ವೇ ನೀವು ಅವ್ರ ಲೈಫ್ ಅಲ್ಲಿ ಇದ್ದೀರಾ. ಸೊ ನಿಮ್ಮ ಮೇಲೆ ನೀವು ತುಂಬಾ ಅವರು ಡಿಪೆಂಡ್ ಆಗಕ್ಕಾಗಲ್ಲ. ಬಿಕಾಸ್ ಯಾಕಂತಂದ್ರೆ ಅವ್ರಿಗೆ ತುಂಬಾ ಕನ್ಸಿದೆ. ಸೊ ನನ್ನ ಪಾರ್ಟ್ನರ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಈ ತರ ಲೈಫ್ ನ ಅವ್ರಿಗೆ ಕೊಡ್ಬೇಕು. ಯಾಕಂತಂದ್ರೆ ನೀವು ತುಂಬಾ ಒಳ್ಳೆ ರೀತಿನಲ್ಲಿ ಬೆಳೆದ ಬಂದಂತ ವ್ಯಕ್ತಿ. ಸೊ ಇವಾಗ ಅವ್ರ ಲೈಫ್ ಅಲ್ಲಿ ಬಂದಾಗ ನಿಮ್ಗೆ ಎಲ್ಲಾನು ಸಿಗಬೇಕು, ಎಲ್ಲಾ ಕಂಫರ್ಟ್ಸ್ ಸಿಗ್ಬೇಕು. ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಲವ್. ಸೊ ಲವ್ಗೆ ಎಕ್ಸ್ಪೆಕ್ಟೇಷನ್ಸ್ ಬರ್ತಾ ಹೋಗುತ್ತೆ. ಅವ್ರಿಗೆ ಗೊತ್ತಿದೆ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ, ಏನ್ ಮಾಡ್ತೀರಾ, ನಿಮ್ಮ ಯೋಚನೆಗಳೇನು, ನಿಮ್ ಥಿಂಕಿಂಗ್ ಏನು, ನಿಮ್ ಥಾಟ್ ಪ್ರಾಸೆಸ್ ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿರೋದ್ರಿಂದ ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಅಸಡ್ಡೆ ಮಾಡ್ತಾ ಇಲ್ಲ, ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇಲ್ಲ, ಅವಾಯ್ಡ್ ಮಾಡ್ತಾ ಇಲ್ಲ. ಬಿಕಾಸ್ ಅವರ ಪರಿಸ್ಥಿತಿ ಆ ತರ ಇದೆ. ಅವ್ರ ಪರಿಸ್ಥಿತಿಗೆ ಅವ್ರು ದುಡಿಬೇಕು. ಅವ್ರು ಯಾರಿಗೂ ಇವತ್ತು ನಂಗೆ ಹುಷಾರಿಲ್ಲ, ಇವತ್ತು ನಂಗೆ ಯಾರೋ ಬಂದು ತಂದಾಕ್ತಾರೆ ಅನ್ನೋರು ಯಾರು ಅವ್ರ ಲೈಫಲ್ಲಿ ಯಾರು ಇಲ್ಲ. ಸೊ ಅವ್ರ ಲೈಫಲ್ಲಿ ನೀವು ಯಾರಾದ್ರೂ ಒಬ್ರು ಸಪೋರ್ಟಿವ್ ಪಾರ್ಟ್ನರ್ ಬೇಕಂತ ಹುಡುಕುವಾಗ ನೀವು ಅವ್ರ ಲೈಫಲ್ಲಿ ಸಿಕ್ಕಿದ್ದೀರಾ, ಯು ಆರ್ ವೆರಿ ಸಪೋರ್ಟಿವ್, ತುಂಬಾ ಅರ್ಥ ಮಾಡ್ಕೊಳ್ತೀರಾ ಅನ್ನೋ ರೀತಿನಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಪ್ರೀತಿ ಮಾಡಿದರೆ, ನಿಮ್ಮನ್ನ ತುಂಬಾನೇ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಿದ್ದಾರೆ, ನಂಬಿಕೆ ಇಟ್ಟಿದ್ದಾರೆ. ಸೊ ಇವಾಗ ಈ ಒಂದು ವ್ಯಕ್ತಿಗೋಸ್ಕರ ನೀವು ಕೆಲವೊಂದ್ಸತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ. ಬಟ್ ಈ ಒಂದು ವ್ಯಕ್ತಿನ ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಇವ್ರ ಇಂಟೆನ್ಷನ್ ಪ್ಯೂರ್ ಆಗಿದೆ, ಇವ್ರ ಇಂಟೆನ್ಷನ್ ಜೆನ್ಯೂನ್ ಆಗಿದೆ. ಇವ್ರು ನಿಮ್ಮನ್ನ ಜೆನ್ಯೂನ್ ಆಗಿ ಇಷ್ಟಪಡ್ತಿದ್ದಾರೆ, ಪ್ರೀತಿ ಮಾಡ್ತಾರೆ. ಇವ್ರು ಯಾವುದೇ ರೀತಿ ಟೈಮ್ ಪಾಸ್ ಮಾಡ್ತಿಲ್ಲ. ಕೆಲವೊಂದ್ಸತಿ ನಿಮ್ಗೆ ಅನ್ಸ್ಬೋದು ಲೈಕಿನೋ ಇವ್ರು ನನ್ನ ತುಂಬಾ ಇಗ್ನೋರ್ ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ, ಟೈಮ್ ಕೊಡಲ್ಲ, ಮಾತಾಡಲ್ಲ, ಮೆಸೇಜ್ ಮಾಡಲ್ಲ ಟೈಮ್ ಸರಿಯಾಗಿ, ಅಥವಾ ಮೆಸೇಜ್ ನ ನೋಡಿದ್ರು ಅವ್ರು ಸರಿಯಾಗಿ ರಿಪ್ಲೈ ಮಾಡಲ್ಲ ಅಂತ ಕೆಲವೊಂದ್ಸತಿ ನೀವು ತುಂಬಾ ಕಂಪ್ಲೇಂಟ್ಸ್ ನ ಹೇಳ್ತೀರಾ. ಅಥವಾ ನಿಮ್ಮ ಮೈಂಡ್ ಅಲ್ಲಿ ಅದು ಇರ್ಬೋದು. ಕಂಪ್ಲೇಂಟ್ ಹೇಳಲಿಲ್ಲ ಅಂತಂದ್ರೂ ನಿಮ್ಮ ಮೈಂಡ್ ಅಲ್ಲಿ ಇರ್ಬೋದು. ಬಟ್ ಈ ಒಂದು ವ್ಯಕ್ತಿ ಟ್ರಸ್ಟ್ ಮೀ, ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರ ಲೈಫ್ ಅಲ್ಲಿ ಯಾರನ್ನಾದ್ರೂ ಒಬ್ರನ್ನ ನಂಬ್ತಾರೆ ಅಥವಾ ಅವ್ರು ನಮಗೋಸ್ಕರ ಒಬ್ರು ಲೈಫ್ ನ ಲೀಡ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಒಂದು ವ್ಯಕ್ತಿಗಳನ್ನ ಇವ್ರು ಯಾವತ್ತಿಗೂ ಕಳ್ಕೊಳ್ಳಲ್ಲ. ಸೊ ಅವ್ರ ಲೈಫ್ ಅಲ್ಲಿ ಪ್ರಿಯಾರಿಟೀಸ್ ಡೆಫಿನೆಟ್ಲಿ ಚೇಂಜ್ ಆಗಿದೆ. ಬಟ್ ನೀವು ನಿಮ್ಮ ಪ್ರಿಯಾರಿಟಿ ಅವ್ರು ಯಾವಾಗ್ಲೂ ಕೊಟ್ಟಿದ್ದಾರೆ. ನೀವು ಯಾವಾಗ್ಲೂ ಅವ್ರ ಲೈಫ್ ಅಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ. ಓಕೆ, ಸೊ ನೈಟ್ ಆಫ್ ಕಪ್ಸ್ ಇರೋದ್ರಿಂದ ಒಂದು ಕಮಿಟ್ಮೆಂಟ್ ಕೂಡ ತೋರಿಸುತ್ತೆ. ಡೆಫಿನೆಟ್ಲಿ ಆದಷ್ಟು ಬೇಗ ಇವ್ರಿಗೆ ಇರುವಂತ ಎಲ್ಲಾ ಕಮಿಟ್ಮೆಂಟ್ಸ್ ಕಳ್ಕೊಂಡು ಅವ್ರ ಲೈಫ್ ಅಲ್ಲಿ ಇರೋಂತವ್ರನ್ನ ಎಲ್ಲಾರನ್ನು ಸೆಟಲ್ ಮಾಡಿ ಆದಷ್ಟು ಬೇಗ ನಾವಿಬ್ರು ಮದ್ವೆ ಆಗಿ ಸೆಟಲ್ ಆಗ್ಬೇಕು, ಒಂದು ಒಳ್ಳೆ ಲೈಫ್ ನ ಲೀಡ್ ಮಾಡ್ಬೇಕು. ಅಂಡ್ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿಗೆ ತುಂಬಾನೇ ಯೋಚನೆಗಳಾಗತ್ತೆ. ಅಥವಾ ಕೆಲವೊಂದ್ಸತಿ ನೀವು ಮಾಡುವಂತ ಕೆಲವೊಂದ್ಸತಿ ಬಿಹೇವಿಯರ್ ಇಂದ ಇವ್ರಿಗೆ ಅನ್ಸ್ಬೋದು ದಟ್ ನಮ್ಮಿಬ್ರ ಮಧ್ಯ ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮತ್ತೆ ಜಗಳ ಆಗ್ಬಿಡುತ್ತೆ, ಎಲ್ಲಿ ನಾವಿಬ್ರು ದೂರ ಆಗ್ಬಿಡ್ತೀವಿ, ಸಪರೇಟ್ ಆಗ್ಬಿಡ್ತೀವಿ, ಅಥವಾ ಎಲ್ಲಿ ನಮ್ಮಿಬ್ರ ಮಧ್ಯ ತುಂಬಾ ತಂದಾಕ್ಬಿಡ್ತಾರೋ, ಇದೆಲ್ಲ ಅವ್ರಿಗಿದೆ. ಸೊ ತುಂಬಾ ಜನಕ್ಕೆ ನಿಮ್ಮ ಮೇಲೆ, ನಿಮ್ಮ ಪ್ರೀತಿ ಮೇಲೆ ತುಂಬಾನೇ ಕಣ್ಣಿದೆ, ಈವಿಲ್ ಆಗಿದೆ, ಕಣ್ ದೃಷ್ಟಿ ಇದೆ, ಜೆಲಸಿ ಇದೆ, ಎಲ್ಲಾನು ಕೂಡ ಇದೆ. ನಿಮ್ಮ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳು ಆಕ್ಚುಲಿ ದೇ ಆರ್ ನಾಟ್ ಗುಡ್. ಅದು ನಿಮ್ಗೂ ಕೂಡ ಗೊತ್ತಿದೆ, ನಿಮ್ಮ ಪಾರ್ಟ್ನರ್ಗೂ ಕೂಡ ಗೊತ್ತಿದೆ. ಅಂತ ವ್ಯಕ್ತಿಗಳ ಜೊತೆಗೆ ಅವ್ರು ಹೇಳ್ತಾರೆ ಕೆಲವೊಂದ್ಸತಿ ನೀವು ಅವ್ರ ಜೊತೆ ಬೆರಿಬೇಡ, ಮಾತಾಡ್ಬೇಡ, ಅಥವಾ ಮಾತಾಡಿದ್ರು ಕೂಡ ನಮ್ಮ ರಿಲೇಶನ್ಶಿಪ್ ಬಗ್ಗೆ ಅವ್ರ ಜೊತೆ ಜಾಸ್ತಿ ಮಾತಾಡಕ್ ಹೋಗ್ಬಿಡಿದ್ರೆ ಲೈಕ್ ಅವ್ರು ಹೇಳ್ತಾರೆ ನಿಮ್ಗೆ. ಬಟ್ ಕೆಲವೊಂದ್ಸತಿ ನೀವು ಅದನ್ನ ಸರಿಯಾಗಿ ತಗೊಳಲ್ಲ, ಬಟ್ ನೀವು ಅದನ್ನೇ ತಪ್ಪು ಮಾಡ್ತಾನೆ ಇರ್ತೀರಾ. ಸೊ ಮೇ ಬಿ ಈ ಒಂದು ವ್ಯಕ್ತಿಗೆ
ನಿಮ್ಮ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ, ಬೇಜಾರಿಲ್ಲ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಮೇ ಬಿ ನೀವು ನಿಮ್ಮ ಪಾರ್ಟ್ನರ್ಗಿಂತ ತುಂಬಾ ಚಿಕ್ಕವ್ರು ಇದ್ದೀರಾ. ಸೊ ನಿಮ್ಮ ಒಂದು ಹುಡುಗಾಟ ಅವ್ರಿಗೆಲ್ಲಾನು ಕೂಡ ಗೊತ್ತಿದೆ. ಲೈಕ್ ದಿಸ್ ಪರ್ಸನ್ ಇಸ್ ಟ್ರೀಟಿಂಗ್ ಯು ಲೈಕ್ ಅ ಬೇಬಿ. ಒಂದು ಮಗುನ ಯಾವ ತರ ನೋಡ್ಕೊಳ್ತಾರೋ ಅದೇ ರೀತಿ ಅವ್ರು ನಿಮ್ಮನ್ನ ಪ್ಯಾಂಪರ್ ಮಾಡ್ತಿದ್ದಾರೆ, ನೋಡ್ಕೊಳ್ತಿದ್ದಾರೆ, ಮುದ್ದು ಮಾಡ್ತಾರೆ, ಮುದ್ದು ಮಾಡೋ ಟೈಮಲ್ಲಿ ಮುದ್ದು ಮಾಡ್ತಾರೆ, ಕೋಪ ಮಾಡ್ಕೊಳ್ಳೋ ಟೈಮಲ್ಲಿ ಕೋಪ ಮಾಡ್ಕೊಳ್ತಾರೆ. ನಿಮಗೆ ಎಲ್ಲಿ ಬುದ್ಧಿ ಹೇಳಿ ತಿಳಿಸ್ಬೇಕೋ ಅಲ್ಲಿ ಬುದ್ಧಿನೂ ಕೂಡ ಹೇಳ್ತಾರೆ. ಸೊ ದಿಸ್ ಪರ್ಸನ್ ಇಸ್ ಲೈಕ್ ಅ ಫ್ಯಾಮಿಲಿ. ನಿಮ್ಗೆ ಆಲ್ರೆಡಿ ಅವ್ರ ಫ್ಯಾಮಿಲಿ ಸ್ಥಾನನ ಕೊಟ್ಟಿದ್ದಾರೆ. ಸೊ ಯು ಕಾಂಟ್ ಲೈಕ್ ಅವ್ರು ಎಲ್ಲೇ ಹೋದ್ರು ನಿಮ್ ಲೈಫಲ್ಲಿ ಬರಲೇಬೇಕು. ಸೊ ಅವ್ರಿಗೆ ಅವ್ರ ಮೆಂಟಾಲಿಟಿನಲ್ಲಿ ಅವ್ರ ಮೇಲೆ ಅವ್ರ ನಂಬಿಕೆ ಇದೆ. ಅವರು ಒಬ್ಬರನ್ನ ಇಷ್ಟಪಟ್ಟಿದ್ದಾರೆ ಮನ್ಸಾರೆ ಅಂತಂದ್ರೆ ಅವ್ರ ಅಷ್ಟು ಜನ ಜೊತೆಗೆ ಅವ್ರು ಎಷ್ಟೇ ಬೆರೆದ್ರು ನಿಮ್ಮ ಸ್ಥಾನನ ಆ ಒಂದು ಬೇರೆ ಒಬ್ಬ ವ್ಯಕ್ತಿ ಆ ಸ್ಥಾನನ ಕೊಡಕ್ಕಾಗಲ್ಲ ಅನ್ನೋ ಒಂದು ಯೋಚನೆ ಅವರಲ್ಲಿ ಇದೆ. ತುಂಬಾ ಕಾನ್ಫಿಡೆಂಟ್ ಆಗಿ ಇದ್ದಾರೆ ಈ ಒಂದು ಪ್ರೀತಿನಲ್ಲಿ. ಈ ಒಂದು ವ್ಯಕ್ತಿಗೆ ನೀವಂತ ಬಂದಾಗ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ, ಅಥವಾ ಈ ಒಂದು ವ್ಯಕ್ತಿನ ಬಿಟ್ಬಿಡ್ಬೇಕು ಅನ್ನೋ ಯೋಚನೆಗಳಿಲ್ಲ. ಸೊ ಕೆಲವೊಂದ್ಸತಿ ನೀವು ಅದನ್ನೆಲ್ಲ ಯಾಕೆ ನಿಮ್ಮಿಬ್ರು ಮಧ್ಯೆ ಮಾತಾಡುವಾಗ ಅವ್ರೊಂದ್ಸತಿ ಹೇಳ್ಬೋದು ನೀನ್ ಹಿಂಗೆ ಮಾಡ್ತೀನೋ ನಾನು ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಸೊ ಹೇಳೋರೆಲ್ಲ ಯಾವತ್ತಿಗೂ ಬಿಟ್ಟು ಹೋಗಲ್ಲ. ಸೊ ನಥಿಂಗ್ ಟು ವರಿ. ಸೊ ಐ ಥಿಂಕ್ ನಿಮ್ಮಿಬ್ರು ಮಧ್ಯ ನೋ ಕಾಂಟ್ಯಾಕ್ಟ್ ಅಥವಾ ಬ್ಲಾಕ್ ಅನ್ಬ್ಲಾಕ್ ಎಲ್ಲಾನು ನಡೀತಾನೆ ಇರುತ್ತೆ. ಸೊ ಆದಷ್ಟು ಬೇಗ ಎಲ್ಲವೂ ಸರಿ ಹೋಗಲಿ. ನಿಮ್ಮಿಬ್ರು ಮಧ್ಯ ನೀವೇನೆಲ್ಲ ಡಿಸೈರ್ ಇದೆ ನಿಮ್ಮೆಲ್ಲಾ ವಿಶಸ್ ಫುಲ್ಫಿಲ್ ಆಗತ್ತೆ. ಡೆಫಿನೆಟ್ಲಿ ಒಂದು ವ್ಯಕ್ತಿ ಈಡೇರಿಸ್ತಾರೆ. ಅಂಡ್ ನಿಮ್ಗೂ ಕೂಡ ನಿಮ್ಮ ಪ್ಯಾಷನ್ ನ ಫಾಲೋ ಮಾಡ್ಬೇಕು. ಐ ಥಿಂಕ್ ಮೇ ಬಿ ನಿಮ್ಗೆ ತುಂಬಾನೇ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ನೆಲ್ಲಾನು ಕೂಡ ಮಾಡೋದಕ್ಕೆ ಅವ್ರಿಗೆ ಸಹಾಯ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು ಅಂತ ತುಂಬಾನೇ ಒಂದು ವ್ಯಕ್ತಿ ಓಡಾಟ ಮಾಡ್ತಿದ್ದಾರೆ ಆಕ್ಚುಲಿ. ಸೊ ಅದೆಲ್ಲ ಮಾಡ್ಬೇಕು ಅಂದ್ರೆ ಅದಕ್ಕೆ ದುಡ್ಡು ಬೇಕು. ಅವ್ರಿಗೆ ಅನ್ಸುತ್ತೆ ದಟ್ ಎವ್ರಿಥಿಂಗ್ ಇಸ್ ಆಲ್ ಅಬೌಟ್ ಮನಿ. ಸೊ ದುಡ್ಡಿಲ್ಲ ಅಂತ ಅಂದ್ರೆ ಎಲ್ಲಾರ್ಗೂ ಕೂಡ ಪ್ರೀತಿ ಇದ್ದೇನು ಪ್ರಯೋಜನ ಇಲ್ಲ ಅನ್ನೋ ರೀತಿನಲ್ಲಿ ಅವ್ರು ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ಅವ್ರು ಫೇಸ್ ಮಾಡಿದಾರೆ ಲೈಫಲ್ಲಿ ದುಡ್ಡಿದ್ದಾಗ ಹೆಂಗೆ, ದುಡ್ಡು ಇಲ್ದಿದ್ದಾಗ ಹೆಂಗೆ, ಲೈಫಲ್ಲಿ ಜನರು ಹೆಂಗ್ ಬದಲಾಗ್ತಾರೆ ಎಲ್ಲವೂ ಕೂಡ ಅವ್ರು ನೋಡ್ತಿದ್ದಾರೆ. ಬಿಕಾಸ್ ಅವ್ರ ಲೈಫಲ್ಲಿ ತಗೊಂಡ್ರಂತ ಡಿಸಿಷನ್ ಎಲ್ಲವೂ ಕೂಡ ಮೆಚೂರ್ ಆಗೇ ಇದ್ದಾರೆ. ಸೊ ಈಗಲೂ ಕೂಡ ನಿಮ್ಮ ವಿಚಾರವಾಗಿ ತುಂಬಾನೇ ಮೆಚೂರ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಸೋ ಮಚ್ ಅಂಡ್ ತುಂಬಾ ಮಿಸ್ ಮಾಡ್ತಿದ್ದಾರೆ. ಅಂಡ್ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತಾರೆ. ಅಂಡ್ ಆದಷ್ಟು ಬೇಗ ನಿಮ್ಗೆ ಮದ್ವೆ ಕಮಿಟ್ಮೆಂಟ್ ನ ಕೊಡ್ತಾರೆ. ಯಾರೆಲ್ಲ ಮದ್ವೆ ಆಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ಆದಷ್ಟು ಬೇಗ ಈ ಒಂದು ವ್ಯಕ್ತಿ ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ, ಮದ್ವೆನೂ ಆಗ್ತಾರೆ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಕೆಲವೊಂದ್ಸತಿ ನಿಮ್ಗೆ ತುಂಬಾ ಭಯ ಆಗತ್ತೆ, ಬೇಜಾರಾಗತ್ತೆ. ನಿಮಗೆ ಎಲ್ಲಿ ಭಯ ಇರುತ್ತೋ ಅದೇ ರೀತಿ ಒಂದು ವ್ಯಕ್ತಿಗೂ ಭಯ ಇದೆ. ಎಲ್ಲಿ ನನ್ನ ವ್ಯಕ್ತಿ ನನ್ನ ಮೇಲೆ ತಪ್ಪು ತಿಳ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಮ್ಮಿಬ್ಬರ ಮಧ್ಯೆ ಸಪರೇಷನ್ ಆಗ್ಬಿಡುತ್ತೋ ಅಂತ ತುಂಬಾ ಸತಿ ಅವ್ರಿಗೆ ಭಯ ಪಡ್ಕೊಳ್ತಾರೆ. ಬಟ್ ಆ ಭಯ ಪಡೋದನ್ನ ಅಥವಾ ನಾನು ಮಿಸ್ ಮಾಡ್ತಾ ಇದ್ದೀನಿ, ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಥಿಂಕ್ ಮಾಡ್ತಾ ಇದ್ದೀನಿ ಅನ್ನೋದು ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಹೇಳ್ಕೊಳ್ಳಲ್ಲ. ಬಟ್ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಸೋ ಮಚ್ ಅಂಡ್ ಡೆಫಿನೆಟ್ಲಿ ಇವರ ಮೈಂಡ್ ಅಲ್ಲಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.